ಮಧ್ಯಾಹ್ನ ಬಿಸಿ ಊಟ ಸೇವಿಸಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳ ಅಸ್ತವ್ಯಸ್ತ. ಶಾಸಕ ಚವ್ಹಾಣ್ ದೌಡು. ಬಿಸಿ ಊಟ ಸೇವಿಸಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಂಡಿರುವ ಘಟನೆ ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ಜಮಲಾಪುರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ನಡೆದಿದೆ. ಅಸ್ತವ್ಯಸ್ತ ವಿದ್ಯಾರ್ಥಿಗಳನ್ನ ಔರದ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಮಲಾಪುರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ದಾಖಲಾತಿ 94 ಇದ್ದು ಮಂಗಳವಾರ 69 ಜನ ವಿದ್ಯಾರ್ಥಿಗಳು ಹಾಜರಿದ್ದರು. ಅವರಲ್ಲಿ 2-3 ಮಕ್ಕಳಲ್ಲಿ ಏಕಾಏಕಿ ತಲೆನೋವು, ಹೊಟ್ಟೆ ನೋವು ಹಾಗೂ ವಾಂತಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಔರದ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಉಳಿದ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಕಂಡು ಹಿನ್ನೆಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಒಬ್ಬ ವಿದ್ಯಾರ್ಥಿನಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಉಳಿದ ವಿದ್ಯಾರ್ಥಿಗಳಿಗೆ ಔರದ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತಿದೆ. ಔರದ್ನಲ್ಲಿ ಉಪಚಾರ ನಡೆಯುತ್ತಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ವರ್ಮಾರವರು ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳಿಗೆ ಮಾತನಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಧೈರ್ಯ ತುಂಬಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಅವರು ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ವಿಚಾರಿಸಿ ಮಕ್ಕಳಿಗೆ ಮುಂದಕ್ಕೆ ತೊಂದರೆಯಾದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮುಂದಿನ ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ, ಎಸಿ ಶಕೀಲ್, ತಹಶೀಲ್ದಾರರಾದ ಮಹೇಶ್ ಪಾಟೀಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗೇಶ್, ಮಧ್ಯಾಹ್ನ ಬಿಸಿ ಊಟ ಯೋಜನೆಯ ಸಹಾಯಕ ನಿರ್ದೇಶಕ ಧೂಳಪ್ಪ ಮಾಳನೂರ್, ಡಿವೈಎಸ್ಪಿ ಪವಾಡ್ ಶೆಟ್ಟಿ, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ಇನ್ನು ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳ ಪಾಲಕ ಪೋಷಕರು ಉಪಸ್ಥಿತರಿದ್ದರು. ರಾಜಯ್ಯಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ಪ್ರತಿ ಸ್ಕೂಲ್ಗೆ ಭೇಟಿಯಾಗಿ ಇಂಥ ಆಕ್ಸಿಡೆಂಟು ಸುಂದರಳ್ಳಿ ಆಯಿತು. ಸುಂದರಳ್ಳಿಗೆ ಹೋಗಿ ಅಕ್ಕಿ ತಗೊಂಡು ನೋಡಿದೀವಿ, ಹುಳ ಇತ್ತು. ಅಧಿಕಾರಿಗೆ ಹೇಳಿ ಸರ್ಕಾರಕ್ಕೆ ಲೆಟರ್ ಬರೆದಿದ್ದರೆ ಎನ್ಕ್ವೈರಿ ಆಗಿಲ್ಲ. ಇವತ್ತು ವಾಪೀಸು ಜಮಾಲ್ಪುರ್ನಲ್ಲಿ ಮಿನಿಮಮ್ 64 ಮಕ್ಕಳಿಗೆ ಉಲ್ಟಿ ಆಗಿದೆ, ಜುಲಾಬ್ ಆಗಿದೆ. ನಾನು ವಿಸಿಟ್ ಮಾಡೀನಿ. ಆಮೇಲೆ ಯಾವ್ಯಾವ ದೋಷಿದೆ, HM ಆಗಲಿ, CRC ಆಗಲಿ, ಅಧಿಕಾರಿ ಯಾವ ಕ್ರಮ ತಗೋಬೇಕು ನಾನು ಸಿಒಗೆ ಹೇಳಿದ್ರೆ ಡಿಸಿ ಹೇಳಿದ್ರು. ಸರ್ ಈಗ ಮುಂದೆ ಈಗ HM ಇವತ್ತು ಡ್ಯೂಟಿ ಮೇಲೆ ಇದ್ದಿಲ್ಲ ಸರ್, ಈಗ ಅವ್ರದ್ದು ಏನಿದೆ ತಗೊಳ್ತೀವಿ ಸರ್? ನೋಡ್ರಿ, HM ಜವಾಬ್ದಾರಿ ಇದೆ. ಇಲ್ಲಾಂದ್ರೆ ಅವ್ರು ಸ್ಕೂಲ್ ನೋಡಬೇಕು, ಅಕ್ಕಿ ನೋಡಬೇಕು, ತಗೊಂಡು ನೋಡಬೇಕು. ಅವರು ನಾನು ಇಲ್ಲ ಅವ್ನು ನೋಡಬೇಕು, ಇನ್ಚಾರ್ಜ್ ಮಾಡಿ ಹೋಗ್ಬೇಕು. ಅವ್ರ ಜವಾಬ್ದಾರಿ ಕರೆಕ್ಟಾ. ನಾನಿಲ್ಲ ಅಂದ್ರೆ ನಾನು ಬೇರೆ ಕಡೆ ಡೆಪೋರ್ಟ್ ಮಾಡಿ ಹೋಗ್ಬೇಕು. ನಾಳೆ ಹಿಂಗೆ ನಾನು ಇಲ್ಲ, ಬೇರೆ ಕೆಲಸ ಇದೆ, ಸುಳ್ಳು ತಗೊಳ್ತಾ ಇದ್ದೀನಿ ಹೇಳ್ಬೇಕು. ಅವ್ರು ಮಾಡಿಲ್ಲ. ಆಮೇಲೆ ಯಾವ ಅಡಿಗೆ ಮಾಡ್ತಾರ, ಅಡಿಗೆ ಕ್ಲೀನ್ ಮಾಡಲ್ಲ, ಎಲ್ಲ ಕಸ ಇರುತ್ತೆ. ಆಮೇಲೆ ಯಾವ್ಯಾವ ಅಧಿಕಾರಿ ಹೋಗಿ ಚೆಕ್ ಮಾಡಲ್ಲ. ನಾನು ಗ್ರಾಮ ಪಂಚಾಯತ್ ಮಾಧ್ಯಮದಲ್ಲಿ ಎಲ್ಲ ವಿಡಿಯೋ ಆಯ್ತು, ಪೇಪರ್ ಎಲ್ಲ ಆದ್ಮೇಲೆ ಕೂಡ ಯಾವ ಅಧಿಕಾರಿ ಮೀಟಿಂಗ್ ಮಾಡಿಲ್ಲ. ನಾನು ನಿನ್ನೆ 5 ತಾರೀಕಿಗೆ ಮೀಟಿಂಗ್ ಇಟ್ಟಿದ್ದೀನಿ, ಸೇಮ್ ವಿಶೇಷವಾಗಿ ಇವತ್ತು ಹಿಂಗಾಗಿದೆ. ಹೀಗಾಗಿ ಸರ್ಕಾರ ಲೆಟರ್ ಬರ್ತೀನಿ, ಕ್ರಮಾತ್ನ ಬಿಡಲ್ಲ. ಓಕೆ. ಇವತ್ತು ಮಧ್ಯಾಹ್ನ ಜಮಾಲ್ಪುರ್ ಊರಿನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು, ಪ್ರಾಥಮಿಕ ಶಾಲೆಯ ಮಕ್ಕಳು ಸುಮಾರು 1.5 ಗಂಟೆ 2 ಗಂಟೆ ಸುಮಾರಿಗೆ ಊಟ ಮಾಡಿದರು. ಊಟ ಮಾಡಿದ ಬಳಿಕ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಒಂದು ಸ್ವಲ್ಪ ಜನ ಮಕ್ಕಳಿಗೆ ವಾಮಿಟಿಂಗ್ ಆಗ್ತಾಯಿತ್ತು. ಆಮೇಲೆ ಸ್ವಲ್ಪ ಮಕ್ಕಳಿಗೆಲ್ಲ ಸ್ಟಮಕ್ ಪೇನ್ ಇತ್ತು. ಸೊ ಹಾಗಾಗಿ ವರದಿ ಆದಮೇಲೆ ಅಲ್ಲಿರೋ ಟೀಚರ್ಸು ಅಲ್ಲಿರೋ ಎಲ್ಲ ಮಕ್ಕಳಿಗೂ ಊಟ ಮಾಡಿದ್ದಾರೆ. ಎಲ್ಲರನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಔರಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಡಾಕ್ಟರ್ಸ್ ಎಲ್ಲ ತೀವ್ರ ನಿಗಾ ವಹಿಸ್ತಾ ಇದ್ದಾರೆ. ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ. ಅದರಲ್ಲಿ ಒಂದು ಮಗು ಸಾಕ್ಷಿ ಅನ್ನೋದು ಸ್ವಲ್ಪ ತಲೆ ಸುತ್ತ ಇತ್ತು. ಸೊ ಹಾಗಾಗಿ ಆ ಮಗುವಿಗೆ ಪ್ರಿಕಾಷನರಿ ಮೆಷರ್ ಆಗಿ ಬ್ರಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಅದು ಕೂಡ ಡೇಂಜರ್ ಝೋನಿಂದ ಸೇಫ್ ಝೋನಲ್ಲಿದೆ. ಇದನ್ನು ಬಿಟ್ಟು ಇದು ಆಗಿರೋದು ಮಕ್ಕಳ ಹೇಳಿಕೆ ಪ್ರಕಾರ, ನಾವೆಲ್ಲ ತನಿಖೆ ಮಾಡಿಲ್ಲ. ಮಕ್ಕಳು ಮತ್ತು ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಅನ್ನದಲ್ಲಿ ನುಸಿ ಅಥವಾ ಏನು ಅನ್ನ ಮತ್ತು ಬೇಳೆ ಮಾಡಿ ಸ್ವಲ್ಪ ಹುಳುಗಳು ಕಾಣಿಸ್ಕೊಂಡಿದೆ ಅಂತ ಮಕ್ಕಳುಗಳು ಹೇಳಿದರು. ಮಕ್ಕಳು ಹೇಳ್ತಾ ಇದ್ದಾರೆ ಸರ್. ಮಕ್ಕಳು ಹೇಳ್ತಿದ್ರು. ಅದರಿಂದನೇ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಅಂತ 1-2 ಮಕ್ಕಳು ಹುಡುಗಿಯರು ಹೇಳಿದ್ರು. ಸರ್ ನೀರಿನಿಂದ ಗೊತ್ತಿಲ್ಲ ನಮಗಿನ್ನೂ. ಹೋಗಿ ವಿಚಾರಣೆ ಮಾಡಿದಾಗೆ ಗೊತ್ತಾಗಬೇಕು. ಇವಾಗ ಜಸ್ಟ್ ತಾನೇ ನಮಗೆ 3 ಗಂಟೆಗೆ ಸ್ಕೂಲಿಂದ ಇನ್ಫಾರ್ಮೇಷನ್ ಬಂದ ಬಳಿಕ ನಾವು ಇವರು ಮತ್ತು CP ಅವರೆಲ್ಲ ಈ ಹಾಸ್ಪಿಟಲ್ ಇವಾಗ ಒಂದು ಸರಿ ವಿಚಾರಣೆ ಮಾಡಿ ಎನ್ಕ್ವೈರಿ ಮಾಡಿದ್ಮೇಲೆ
ಮೂಲ ರೀಸನ್ ಏನಿದೆ ಅಂತ ಈ ಮಕ್ಕಳ ವ್ಯವಸ್ಥೆ ಹೇಗಿದೆ ಸರ್? ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಯಾರಿಗೇನು ಮಕ್ಕಳಿಗೆ ಅಂತ ಯಾರಿಗೂ ಎಲ್ಲ ಸುರಕ್ಷಿತವಾಗಿ. ಸರ್ ತಮ್ಮ ಹೆಸರು? ಮಹೇಶ್ ಪಾಟೀಲ್ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ಸುಮಾರು 2 ಗಂಟೆಗೆ ಇದು ನಮಗೆ ಮಾಹಿತಿ ಬಂತು. ಜಮಾಲ್ಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 58 ಮಕ್ಕಳಿಗೆ ಹೊಟ್ಟೆ ನೋವು ಮತ್ತು ವಾಮಿಟಿಂಗ್ ಆಗುವುದು, ಆ ಥರ ಚಕ್ಕರ್ ಬರೋಕ್ಕಾಗ್ತಿದೆ. ಅದರಿಂದ ಅತಿ ಅರ್ಜೆಂಟವಾಗಿ ನಾವು ಅಲ್ಲಿಂದ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆ ಅವರಿಗೆ ದಾಖಲಿಸಿದ್ದಾರೆ. ಅದರಲ್ಲಿ ಎಲ್ಲ ಮಕ್ಕಳಿಗೆ ಇನ್ಸುಲಿನ್ ಎಲ್ಲ ಕೊಟ್ಟು ಅವರನ್ನು ಇದು ಮಾಡಲಾಗಿದೆ. ಒಂದು ಮಗು ಸ್ವಲ್ಪ ಅವರಿಗೆ ಚಕ್ಕರ್ ಬರ್ತಾ ಇತ್ತು, ಸೀರಿಯಸ್ ಆಗಿದ್ದರು. ಅದಕ್ಕಿಂತ ಹೆಚ್ಚಿನ ತಪಾಸಣೆಗಾಗಿ ಪ್ರಿನ್ಸ್ಗೆ ದಾಖಲು ಮಾಡಲಾಗಿದೆ. ಸರ್ ಊಟ ಎಲ್ಲ ಚೆಕ್ ಮಾಡಕ್ಕೆ ಕಳಿಸಿದ್ರಿ ಸರ್? ಇಲ್ಲ, ಊಟ ಚೆಕ್ ಮಾಡೋಕ್ಕೆ ನಾವು ಊಟ ಮಿಡ್ ಡೇ ಮೀಲ್ ಇಡಿ ಆಫೀಸರ್ ಇದ್ದಾರೆ, ಅವ್ರ ಜೊತೆಗೆ ನಮ್ಮ ತಾಲೂಕು ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿ ಕೂಡ ಹೋಗಿದ್ದಾರೆ. ಸ್ಯಾಂಪಲ್ ತಂದ ಮೇಲೆ ಮುಂದಿನ ಕಾರ್ಯ ನೀರಿನ ಸ್ಯಾಂಪಲ್ ಕಳಿಸಿರಿ ಸರ್? ಸ್ಯಾಂಪಲ್ ತೊಗೊಂಡು ಬಂದಿದ್ದಾರೆ. ಮುಂದಿನ ತನಿಖೆಗಾಗಿ ಮಾಡಿ ತಾಲೂಕು ಆಡಳಿತ, ಜಿಲ್ಲಾಡಳಿತದಿಂದ ಅದರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಸರ್ ಇದು ಟೀಚರ್ಸ್ ಫಸ್ಟ್ ಊಟ ಮಾಡ್ಬೇಕಂದ್ರೆ ಟೀಚರ್ ಊಟ ಮಾಡಬೇಕಲ್ಲ ಸರ್? ಸರ್ಕಾರ ಫಸ್ಟ್ ಟೀಚರ್ ಊಟ ಮಾಡಬೇಕು, ನಂತರ ಮಕ್ಕಳು ಕೊಡಬೇಕು. ನಿಯಮದಂತೆ ಅಲ್ಲಿನ ಮುಖ್ಯೋಪಾಧ್ಯಾಯರು, ಗುರುಗಳು ಮೊದಲು ಊಟದ ರುಚಿ ನೋಡಿ ಅದಾದ ಮೇಲೆ ಮಕ್ಕಳಿಗೆ ಕೊಡಬೇಕಂತಿದೆ. ಹಾಂ ಸರ್. ಅದು ಏನಾಗಿದೆ ಅಂತ ಮುಂದಿನ ತನಿಖೆ ಮಾಡಿ ಅದರ ಮುಂದೆ ಫಲಿತಾಂಶ ಏನಿದೆ ಮಾತ್ರ ಹೇಳ್ತೀವಿ. ಸರ್ ತಮ್ಮ ಹೆಸರು? ಕಿರಣ್ ಪಾಟೀಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.